ಹೇಗಾದ್ರೂ ಬದುಕಬೇಕು ಅಂತಿದ್ರೆ ನಾನಿಷ್ಟು ಕಷ್ಟಪಡ್ತಿರ್ಲಿಲ್ಲ. ನನಗೆ ಹೀಗೆ ಬದುಕಬೇಕು ಅಂತ ಗುರಿ ಇದೆ. ನಾಯಕ ನೀತಿ ಮುಂದೆ ನಿನ್ನ ಕಾಯಕ ನೀನೇ ರಥವು ನೀನೇ. ನಮ್ ರೀಚ್ ಆಗುತ್ತೆ 40-50 ಸಾವಿರ ಜನ ರೀಚ್ ಆಗುತ್ತೆ. ಒಬ್ಬೊಬ್ರು ಒಂದೊಂದು ರೂಪಾಯಿ ಕೊಟ್ರೆ ನೆಕ್ಸ್ಟ್ ಹಸುನೇ ಕೊಡಿಸ್ತೀವಿ ನಾವು. ಅದು ವ್ಯವಸಾಯಕ್ಕೆ, ಯಾಕಂದ್ರೆ ವ್ಯವಸಾಯದಲ್ಲಿ ವ್ಯವಸಾಯ ತಿಳ್ಕೊಂಡಿದ್ರೆ ಎಲ್ಲ ಹಿಂದೆ ಮುಂದೆ ನೋಡ್ತಿದ್ರೆ ವ್ಯವಸಾಯನ ಮುಂದೆ ತಗೋತಾರಣ. ವ್ಯವಸಾಯ ರೈತರನ್ನ ಉಳಿಸೋಣ. ಪ್ರತಿಯೊಬ್ಬರು ವಿಡಿಯೋ ನೋಡಿದ್ರೆ ಒಂದೊಂದು ರೂಪಾಯಿ ಶೇರ್ ಮಾಡಿ, ಒಂದೊಂದು ರೂಪಾಯಿ 10 ರೂಪಾಯಿ ಹಾಕ್ರಿ ಅಷ್ಟೇ. ನಾವು ಇನ್ನೂ ಹೆಚ್ಚು ಮಾಡ್ತೀವಿ. ನಾನು ಕೇಳ್ಕೊಡ್ತೀವಿ. ಆ ಥರ ಏನೋ ಡೌಟ್ ಇದ್ರೆ ನಮ್ಮ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಪೇಜ್ ನೋಡಿ ಮುಂದೆ ನಾನು ಕೊಡಿ. ಅಷ್ಟು ಡೌಟ್ ಇರೋ. ನಮಸ್ಕಾರ. ನಾವು ಭದ್ರಾವತಿ ತಿರುಮಲ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಇವತ್ತು ಜಂಕ್ಷನ್ನ ರಂಗನಾಥಪುರ ಒಂದು ಗ್ರಾಮದಲ್ಲಿದ್ದೀವಿ. ಏನು ಇವತ್ತು ಈ ಥರ ಎಲ್ಲ ಪೂಜೆ ಮಾಡ್ಕೊಂಡು ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತೆ ನಮ್ಮ ಅಣ್ಣಾಮಲೈ ಅವ್ರ ಫೋಟೋಗೆಲ್ಲ ಪೂಜೆ ಮಾಡ್ಕೊಂಡು ಏನು ಕುರಿಯೆಲ್ಲ ಇಟ್ಕೊಂಡು ಪೂಜೆ ಮಾಡ್ತೀವಿ. ವಿಶೇಷ ಅಂದರೆ ಇವತ್ತು ಈ ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಬದುಕಬೇಕು, ಆ ಜೀವನ ರೂಪಿಸ್ಕೋಬೇಕು ಅಂತ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ದಾನಿಗಳು 2 ಮೇಕೆಗಳನ್ನ ಕೊಡಿಸಿದ್ದಾರೆ. ಈ 2 ಮೇಕೆಗಳಿಂದ ಇವರು ಜೀವನನ ಪ್ರಾರಂಭ ಮಾಡಲಿ, ಹೊಸದಾಗಿ ಒಂದು ಜೀವನ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನ್ ವತಿಯಿಂದ 2 ಕುರಿ ಕೊಡಿಸ್ತಾ ಇದೀವಿ. ಈ ಮಕ್ಕಳ ಭವಿಷ್ಯನೂ ಚೆನ್ನಾಗಿರ್ಬೇಕು, ಮತ್ತೆ ಇವ್ರ ಜೀವನ ನಾವು 100 ಒಳ್ಳೆ ಕೆಲಸ ಮಾಡೋದ್ಕಿಂತ ಒಂದೇ ಒಂದು ಚಿಕ್ಕ ಕೆಲಸನೇ ಚೊಕ್ಕವಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನ್ ಇಂದ ಮತ್ತೆ ನಮ್ಮ ರೈತ ಸ್ನೇಹಿಗಳಾದ ನಮ್ಮ ಎಲ್ಲ ಉಮೇಶ್ ಅಣ್ಣವರಾಗಿರ್ಬೋದು, ಸುಮಾರು ಗ್ರಾಮಸ್ಥರಾಗಿರ್ಬೋದು ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತಾ ಈಗ ನೆಕ್ಸ್ಟ್ ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನ್ ಸಂಸ್ಥಾಪಕರು ಮಾತಾಡ್ತಾರೆ. ವಿಡಿಯೋ ನೋಡಿದ್ವಿ ನಾವು. ತುಂಬ ಕಷ್ಟ ಅಂತ ಹೇಳ್ಬೋದು. ಗಂಡ ಎಲ್ಲ ಹಿರಿಯ ಕೆಲಸ ಅಲ್ಲ, ಆಮೇಲೆ ಕೆಲಸಕ್ಕೆ ಸ್ವಾವಲಂಬಿ ಜೀವನ ರೂಪಿಸ್ಕೊಳ್ಬೇಕು. ಅಣ್ಣಾಮಲೈ ಅವರ ಮಾರ್ಗದರ್ಶನದಿಂದ ಇಂಥ ನಾಯಕರು ನಮ್ಮ ಹತ್ರ ಬರಬೇಕು. ಅವಾಗ ರಾಜಕೀಯ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಅನುಭವಿಸಿ ಅವ್ರ ಅಪ್ಪ ಅಮ್ಮ ಓದಿಸಿದ್ದಾರೆ. ಆ ಕಾರಣದಿಂದ ಈ ಕುರಿ ಅವ್ರ ಹೆಸರಲ್ಲಿ ಕೊಡ್ಬೇಕಂತ ಪುನೀತ್ ರಾಜ್ಕುಮಾರ್ ಅವರು ಬಿಟ್ಟು ಹೋದ ಕೆಲಸವನ್ನು ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಅವರು ಮಧುಕರ್ ಶೆಟ್ಟಿ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಪೊಲೀಸ್ ಆಫೀಸರ್ ದಕ್ಷವಾಗಿ ಅಧಿಕಾರ ನಡೆಸಿದರು. ಇವ್ರನ್ನ ಉಳಿಸ್ಕೊಂಡು ಇವ್ರನ್ನ ಮಾರ್ಗದರ್ಶನ ಹೋಗ್ಬೇಕು ಅಷ್ಟೇ. ಪ್ರತಿಯೊಂದು ಗ್ರಾಮ, ವಾರ್ಡು, ಪಂಚಾಯಿತಿಯಿಂದ ಇವತ್ತು ಯುವಕರು ತುಂಬಾ ಒಂದು ಮೊಬೈಲಲ್ಲೇ ಆಗಿರ್ಬೋದು, ಕ್ರಿಕೆಟಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ತುಂಬಾ ಅದರಲ್ಲೇ ಇನ್ವಾಲ್ವ್ ಆಗ್ಬಿಟ್ಟಿದ್ರೆ ದಯವಿಟ್ಟು ಅದರಿಂದ ಆಚೆ ಬಂದು ನಿಮ್ಮ ಮನಸ್ಸಿಗೆ ಈ ಥರದ್ದೆಲ್ಲ ಯಾರು ಇದ್ದಾರೆ ತುಂಬಾ ನಿಮ್ಮ ಸುತ್ತಮುತ್ತ ಅವರಿಗೆ ಸರ್ಕಾರದಿಂದ ಆಗಿರ್ಬೋದು, ಅವರ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಯಾರು ಸಹಾಯ ಮಾಡ್ತಾ ಇಲ್ಲ ಇಂಥವ್ರನ್ನ ದಯವಿಟ್ಟು ಗುರುತಿಸಿ ನಾವು ನೀವು ಎಲ್ಲ ಸೇರ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ. ಒಬ್ರು ಜೀವನ ರೂಪಿಸ್ಬೋದು. ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಇರುತ್ತೆ ಸ್ನೇಹಿತರೆ ಅಂತ ಹೇಳ್ಕೊಳ್ತಾ ದಯವಿಟ್ಟು ವಾಲಂಟ್ರಿಯಾಗಿ ಎಲ್ಲರೂ ಬರಬೇಕು ಅಂತ ಈ ತಿರುಮಲ ಚಾರಿಟಬಲ್ ಫೌಂಡೇಶನ್ ಇಂದ ಕೇಳ್ಕೊಳ್ತೀನಿ. ಒಡ ಹುಟ್ಟಿದವರು ನನ್ನನ್ನು ತೊರೆದರು, ಆದರೆ ನನ್ನ ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ಜೊತೆಗಿದ್ದು ನನಗೆ, ನನ್ನ ಕುಟುಂಬಕ್ಕೆ ಆಧಾರವಾಗಿ ನನಗೆ ಕೆಲಸವನ್ನು ನೀಡಲು ಕುರಿಯನ್ನು ನೀಡಿ ಅದನ್ನು ಸಾಕಾಣಿಕೆ ಮಾಡಿ ಅದರಿಂದ ಬಂದ ಹಣದಿಂದ ನಾನು ನನ್ನ ಕೈಯಲ್ಲಾದಷ್ಟು ನಿಮಗೆ ಸಹಾಯ ಮಾಡಲು ಇಚ್ಛಿಸುತ್ತೇನೆ. ಅದರಿಂದ ಮೊದಲಿಗೆ ನಾನು ಅಕ್ಕಿ ಕಾಳುಗಳನ್ನಾದರೂ ಕೊಡಬೇಕೆಂದು ಬಯಸುತ್ತೇನೆ. ದಯಮಾಡಿ ಸ್ವೀಕರಿಸಿ.